ಇವರಿಗೆ ಡಿಎಂಕೆ ಮತ್ತು ಎಐಎಡಿಎಂಕೆ ದಶಕಗಳ ಆಡಳಿತ ನೋಡಿ ಬದಲಾವಣೆ ಬೇಕಿದೆ. ವಿಜಯ್ ಅವರು ಆ ಬದಲಾವಣೆಯ ಮುಖವಾಗಿ ಕಾಣ್ತಾ ಇದ್ದಾರೆ. ವಿಜಯ್ ಅವರು ಕೇವಲ ಅಭಿಮಾನಿಗಳ ಸಂಘಗಳನ್ನ ನಂಬಿ ಕೂತಿಲ್ಲ, ಪ್ರತಿ ಬೂತ್ ಮಟ್ಟದಲ್ಲೂ ಕಮಿಟಿಗಳನ್ನ ರಚಿಸಿದ್ದಾರೆ. ಜಯಲಲಿತಾ ಅವರ ಮಹಿಳಾ ಮತ ಬ್ಯಾಂಕ್ ಅನ್ನ ಸೆಳೆಯುವ ತಂತ್ರವಾಗಿದೆ. ಒಂದು ವೇಳೆ ಸಮೀಕ್ಷೆ ನಿಜವಾಗಿಯೂ ವಿಜಯ್ 100ಕ್ಕೂ ಹೆಚ್ಚು ಸ್ಥಾನ ಗೆದ್ರೆ ಅದು ಭಾರತೀಯ ರಾಜಕೀಯ ಇತಿಹಾಸದಲ್ಲೇ. ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನ್ ಸೀಮಾ ಬಂಗಾರಪ್ಪ. ತಮಿಳುನಾಡಿನ ರಾಜಕೀಯ ಇತಿಹಾಸ ಮತ್ತು ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷದ ಅಬ್ಬರವನ್ನ ಗಮನಿಸಿದ್ರೆ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ವರದಿ ನಿಜಕ್ಕೂ ರಾಜಕೀಯ ವಲಯದಲ್ಲಿ ಭೂಕಂಪ ಸೃಷ್ಟಿಸಿದೆ. ವಿಜಯ್ ಅವರು ಎಂಜಿಆರ್ ಅವರಂತೆ ಇತಿಹಾಸವನ್ನ ಏನಾದ್ರೂ ಮರುಕಳಿಸ್ತಾರಾ ಎಂಬುವಂತಹ ಕುತೂಹಲ ಕೂಡ ಹೆಚ್ಚಾಗಿದೆ. ತಮಿಳುನಾಡಲ್ಲಿ ಸಿನಿಮಾ ಮತ್ತು ರಾಜಕೀಯ ಒಂದೇ ನಾಣ್ಯದ ಎರಡು ಮುಖಗಳು. 1977ರಲ್ಲಿ ಎಂಜಿಆರ್ ಅವರು ಡಿಎಂಕೆ ಇಂದ ಹೊರಬಂದು ಎಐಎಡಿಎಂಕೆ ಸ್ಥಾಪಿಸಿದಾಗ ಕೇವಲ 5 ವರ್ಷಗಳಲ್ಲಿ ಅಧಿಕಾರಕ್ಕೆ ಬಂದ್ರು. ಈಗ ಎಂಜಿಆರ್ ತರವೇ ವಿಜಯ್ ಅವರು ಕೂಡ ಬಡವರ ಬಂಧು ಎಂಬಂತಹ ಇಮೇಜ್ ಇದೆ. ಅವರ ಸಿನಿಮಾಗಳಲ್ಲಿ ಸಾಮಾಜಿಕ ಸಂದೇಶಗಳು ಮತ್ತು ಅವರು ಮಾಡುವಂತಹ ದಾನ ಧರ್ಮಗಳು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಆಗಿರ್ಬೋದು, ಹೆಣ್ಣು ಮಗುವಿನ ಜನನ ಆದ್ರೆ ಗೋಲ್ಡ್ ರಿಂಗ್ ಕೊಡೋದು, ಹೀಗೆ ಸಾಕಷ್ಟು ಯೋಜನೆಗಳನ್ನ ವಿಜಯ್ ಅವರು ಹಾಕೊಂಡಿದ್ದಾರೆ. ಇವು ಜನರಲ್ಲಿ ನಂಬಿಕೆಯನ್ನ ಮೂಡಿಸಿರುವಂತದ್ದು. ಎಂಜಿಆರ್ ಅವರ ರಾಜಕೀಯಕ್ಕೆ ಬರುವ ಮುನ್ನ ದಶಕಗಳ ಕಾಲ ಡಿಎಂಕೆ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತರಾಗಿದ್ರು. ಆದ್ರೆ ವಿಜಯ್ ಅವರು ನೇರವಾಗಿ ಶೂನ್ಯದಿಂದ ಪಕ್ಷ ಕಟ್ಟಿ ಅಧಿಕಾರದ ಕನಸನ್ನ ಕಾಣ್ತಾ ಇದ್ದಾರೆ. ಸಾಮಾನ್ಯವಾಗಿ ಹೊಸ ಪಕ್ಷವೊಂದು ಮೊದಲ ಬಾರಿಗೆ ಸ್ಪರ್ಧಿಸಿದಾಗ 10ರಿಂದ 15 ಸ್ಥಾನಗಳನ್ನ ಗೆದ್ರೆ ಅದು ದೊಡ್ಡ ಸಾಧನೆಯಾಗುತ್ತೆ. ಆದ್ರೆ 98ರಿಂದ 120 ಸ್ಥಾನಗಳು ಎನ್ನುವುದು ಸುನಾಮಿ ಅಲೆ ಇದ್ದ ಹಾಗೆ. ಆದ್ರೆ ತಮಿಳುನಾಡಲ್ಲಿ 18ರಿಂದ 35 ವರ್ಷದೊಳಗಿನ ಮತದಾರರ ಸಂಖ್ಯೆ ಅಗಾಧವಾಗಿದೆ. ಇವರಿಗೆ ಡಿಎಂಕೆ ಮತ್ತು ಎಐಎಡಿಎಂಕೆ ದಶಕಗಳ ಆಡಳಿತ ನೋಡಿ ಬದಲಾವಣೆ ಬೇಕಿದೆ. ವಿಜಯ್ ಅವರು ಆ ಬದಲಾವಣೆಯ ಮುಖವಾಗಿ ಕಾಣ್ತಾ ಇದ್ದಾರೆ. ವಿಜಯ್ ಅವರು ಘೋಷಿಸಿರುವ ಉಚಿತ ಬಸ್ ಪ್ರಯಾಣ, ಹೆಣ್ಣು ಮಕ್ಕಳಿಗೆ ಚಿನ್ನದ ಉಂಗುರ ಮತ್ತು ಶಿಕ್ಷಣಕ್ಕೆ ನೀಡುವಂತಹ ಆದ್ಯತೆಗಳು, ಇಂಥ ಯೋಜನೆಗಳು ಎಂಜಿಆರ್ ಅವರು ಮತ್ತೆ ಜಯಲಲಿತಾ ಅವರ ಮಹಿಳಾ ಮತ ಬ್ಯಾಂಕ್ ಅನ್ನ ಸೆಳೆಯುವ ತಂತ್ರವಾಗಿದೆ. ನೀವು ಹೇಳಿದಂತೆ ಕರೂರು ಘಟನೆ ಅಥವಾ ಸೈಕಲ್ ರ್ಯಾಲಿಯಲ್ಲಿ ಸೇರುವಂತಹ ಲಕ್ಷಾಂತರ ಜನ ಕೇವಲ ನಟನನ್ನ ನೋಡಲು ಬರ್ತಿದ್ದಾರೋ ಅಥವಾ ನಾಯಕನನ್ನ ಬೆಂಬಲಿಸಲು ಬರ್ತಿದ್ದಾರೋ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿದೆ. ಹಾಗೇನೆ ವಿಜಯ್ ಅವರು ಕೇವಲ ಅಭಿಮಾನಿಗಳ ಸಂಘಗಳನ್ನ ನಂಬಿ ಕೂತಿಲ್ಲ, ಪ್ರತಿ ಬೂತ್ ಮಟ್ಟದಲ್ಲೂ ಕಮಿಟಿಗಳನ್ನ ರಚಿಸಿದ್ದಾರೆ. ಎಲ್ಲಾ ಜಾತಿ ಮತ್ತು ವರ್ಗದವರಿಗೂ ಟಿಕೆಟ್ಗಳನ್ನ ನೀಡಿದ್ದಾರೆ. ತಮಿಳುನಾಡಿನ ರಾಜಕೀಯದಲ್ಲಿ 234 ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಮೆಜಾರಿಟಿ ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ. ಒಂದು ವೇಳೆ ಆಕ್ಸಿಸ್ ಮೈ ಇಂಡಿಯಾ ಹೇಳದಂತೆ 100ರ ಆಸುಪಾಸಿನಲ್ಲಿ ಸ್ಥಾನ ಗೆದ್ರೆ ವಿಜಯ್ ಅವರು ಕಿಂಗ್ ಮಾತ್ರವಲ್ಲ, ಕಿಂಗ್ ಮೇಕರ್ ಕೂಡ ಆಗಬಹುದು. ಡಿಎಂಕೆ ದ್ರಾವಿಡ ಸಿದ್ಧಾಂತವನ್ನ ಹೊಂದಿದೆ, ಬಿಜೆಪಿ ಹಿಂದುತ್ವವನ್ನ ಹೊಂದಿದೆ. ವಿಜಯ್ ಅವರು ಜಾತ್ಯತೀತ ಮತ್ತು ತಮಿಳು ರಾಷ್ಟ್ರೀಯತೆಯನ್ನ ಮೈಗೂಡಿಸಿಕೊಂಡಿದ್ದಾರೆ. ಇದು ಜನರಿಗೆ ಎಷ್ಟು ತಲುಪುತ್ತದೆ ಎಂಬುದು ಮುಖ್ಯ. ವಿಜಯ್ ಒಬ್ಬರೇ ಸ್ಟಾರ್ ಪ್ರಚಾರಕರು. ಇಲ್ಲಿ ಅವರ ಪಕ್ಷದಲ್ಲಿ ಇತರ ಪ್ರಬಲ ಮುಖಗಳು ಇಲ್ಲದಿರುವುದರಿಂದ ಒಂದು ಮೈನಸ್ ಪಾಯಿಂಟ್ ಕೂಡ ಆಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಒಂದು ವೇಳೆ ಸಮೀಕ್ಷೆ ನಿಜವಾಗಿಯೂ ವಿಜಯ್ 100ಕ್ಕೂ ಹೆಚ್ಚು ಸ್ಥಾನ ಗೆದ್ರೆ ಅದು ಭಾರತೀಯ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮಿರಾಕಲ್ ಆಗಲಿದೆ. ಎಂಜಿಆರ್ ಅವರ ನಂತರ ಅಂತಹ ಸಾಧನೆ ಮಾಡಿದ ಏಕೈಕ ನಟ ವಿಜಯ್ ಆಗಲಿದ್ದಾರೆ. ತಮಿಳುನಾಡು ಸದ್ಯಕ್ಕೆ ಬದಲಾವಣೆಯ ಹಾದಿಯಲ್ಲಂತೂ ಇರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ಅನಿಸಿಕೆಯಂತೆ ಸಿನಿಮಾ ಕ್ರೇಜ್ ಮತಗಳಾಗಿ ಬದಲಾಗುತ್ತದೆಯೇ ಅಥವಾ ಇಲ್ಲವೇ ಎಂಬ ಕುತೂಹಲಕ್ಕೆ ಚುನಾವಣೆ ಫಲಿತಾಂಶದ ನಂತರವೇ ಉತ್ತರ ಸಿಗಬೇಕಿದೆ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.